Welcome to NR Pathshala. Today we'll be discussing Ninnallu Adbhuta Shakti Ide. Question answers class 6th Tili Kannada. Abhyasa. First Padagala Artha. Antaranga Olagina means internal or inside. Aruna Surya means sun. ಆಶಾದಾಯಕ ಭರವಸೆಯಿಂದ ಕೂಡಿದ ಮೀನ್ಸ್ ಹೋಪ್ಫುಲ್. ಕಡಲು ಸಮುದ್ರ ಮೀನ್ಸ್ ಸೀ ಆರ್ ಓಷನ್. ಕೆರಳಿದ ಸಿಟ್ಟಿಗೆದ್ದ ಮೀನ್ಸ್ ಟು ಗೆಟ್ ಆಂಗ್ರಿ. ಕೀಳರಿಮೆ ಹೀನತನ ಮೀನ್ಸ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. Tonge Kombe means branch of the tree. Dande Dada or Tira means bank or the shore. Dikku tochadai directionless means no clue what to do. Niluku Kannige kanuvashtu dura means as far as eyes can see. ಮೈ ಕೊಡವು ಧೈರ್ಯದಿಂದ ಮೇಲೇಳು ಮೀನ್ಸ್ ಗೆಟ್ ಅಪ್ ವಿತ್ ಕರೇಜ್. ಯೋಜನ ಸುಮಾರು 9 ಮೈಲು ಮೀನ್ಸ್ ನಿಯರ್ಲಿ 9 miles. ಸೊ ಯೋಜನ is a unit of measurement. ವರ್ಣನೆ ಹೊಗಳಿಕೆ ಬಣ್ಣನೆ means either praise or describe. ಅಮಿತ ಮಿತಿ ಇಲ್ಲದ ಮೀನ್ಸ್ ನೋ ಲಿಮಿಟ್. ಅರುಣೋದಯ ಸೂರ್ಯೋದಯ ಮೀನ್ಸ್ ಸನ್ರೈಸ್. ಉಲ್ಲಂಘನೆ ಹಾರು ಆರ್ ದಾಟು ಮೀನ್ಸ್ ಟು ಕ್ರಾಸ್. ಕವಿ ಮುಸುಕು ಮೀನ್ಸ್ ಟು ಮಾಸ್ಕ್. ಕಿಂಕರ ಸೇವಕ means servant. Jagadjanani Loka Mate means mother of the world. Tadi Dada means shore or bank. So here also you are having Dande, Dada or Tira. Same meaning is here. Tadi or Dada means same thing, shore or bank. Dakhiso ಪಡೆದು ಮೀನ್ಸ್ ಟು ಗೆಟ್. ದಿಟ್ಟಿಸು ವೀಕ್ಷಿಸು ಮೀನ್ಸ್ ಟು ಸ್ಟೇರ್ ಆರ್ ಟು ಸಿ ವಿತ್ ಫೋಕಸ್, ದಟ್ ಇಸ್ ಟು ಸಿ. ಬಲ್ಲೆವು ತಿಳಿದಿದ್ದೇವೆ ಮೀನ್ಸ್ ಟು ನೋ. ಮಿಗಿಲು ಹೆಚ್ಚು ಮೀನ್ಸ್ ಮೋರ್. ರುದ್ರ ನರ್ತನ ಭಯಂಕರ ಆರ್ಭಟ ಮೀನ್ಸ್ ಫ್ರೈಟನಿಂಗ್ ಡಾನ್ಸ್. ಹಂಬಲ ಆಸೆ ಉತ್ಸಾಹ, ದಟ್ ಇಸ್ ಟು ವಿಶ್. ಸೆಕೆಂಡ್ ಪ್ರಶ್ನೆಗಳು. ಕ್ವೆಶ್ಚನ್ ಆನ್ಸರ್ಸ್. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಯು ಹ್ಯಾವ್ ಟು ಆನ್ಸರ್ ಇನ್ 1 sentence ಹಿಯರ್ ಆ್ಯಂಡ್ ದಿಸ್ ಇಸ್ ಅ ಶಾರ್ಟ್ ಆನ್ಸರ್. ಫಸ್ಟ್ ಕ್ವೆಶ್ಚನ್. ಸಮುದ್ರದ ಅಲೆಗಳು ಯಾವ ಗಾತ್ರದಲ್ಲಿದ್ದವು? ಸಮುದ್ರದ ಅಲೆಗಳು, ಅಲೆಗಳು ಮೀನ್ಸ್ ವೇವ್ಸ್ ಆಫ್ ದಿ ಓಷನ್. ಗಾತ್ರ ಮೀನ್ಸ್ ಸೈಜ್. ವಾಟ್ ವಾಸ್ ದ ಸೈಜ್ ಆಫ್ ದ ವೇವ್ಸ್ ಆಫ್ ದಿ ಓಷನ್? ಉತ್ತರ. ಸಮುದ್ರದ ಅಲೆಗಳು ಆನೆಯಾಕಾರದಲ್ಲಿ ದಂಡೆಗೆ ಅಪ್ಪಳಿಸುತ್ತಿದ್ದವು. ಸೊ ಸಮುದ್ರದ ಅಲೆಗಳು ಮೀನ್ಸ್ ದ ವೇವ್ಸ್ ಆಫ್ ದಿ ಓಷನ್. ದೇ ವೇರ್ ಆನೆಯಾಕಾರದಲ್ಲಿ ಮೀನ್ಸ್ ಆಸ್ ಬಿಗ್ ಆಸ್ ದಿ ಎಲಿಫೆಂಟ್ಸ್. ದಂಡೆಗೆ ಅಪ್ಪಳಿಸುತ್ತಿದ್ದವು. ದಂಡೆಗೆ ಮೀನ್ಸ್ ಆನ್ ದ ಶೋ. ಸೊ ಬಿಗ್ ವೇವ್ಸ್ ವಿಚ್ ವೇರ್ ಆಸ್ ಬಿಗ್ ಆಸ್ ದ ಎಲಿಫೆಂಟ್ಸ್ ವೇರ್ ಹಿಟ್ಟಿಂಗ್ ದ ಶೋರ್. ಸೆಕೆಂಡ್ ಕ್ವೆಶ್ಚನ್. ಕಪಿವೀರರು ಲಂಕೆಯಲ್ಲಿ ಯಾರನ್ನು ಕಾಣುವ ಉತ್ಸಾಹದಲ್ಲಿದ್ದರು? ಕಪಿವೀರರು ಮೀನ್ಸ್ ಕಪೀಸ್ ಆರ್ ಮಂಕೀಸ್. ವೀರರು ಮೀನ್ಸ್ ಬ್ರೇವ್ ಮಂಕೀಸ್. ಲಂಕೆಯಲ್ಲಿ ಇನ್ ಲಂಕಾ ಯಾರನ್ನು ಕಾಣುವ ಟು ಸಿ ಹೋಮ್.
ಉತ್ಸಾಹದಲ್ಲಿದ್ದರು. They were enthusiastic to see whom? They were eager to see whom? In Lanka. ಉತ್ತರ, ಕಪಿವೀರರು ಲಂಕೆಯಲ್ಲಿ ಸೀತಾಮಾತೆಯನ್ನು ಕಾಣುವ ಉತ್ಸಾಹದಲ್ಲಿದ್ದರು. So the ಕಪಿವೀರರು, that is the brave monkeys, were eager to see ಸೀತಾಮಾತೆ in Lanka. Third question. ಮಗುವಾಗಿದ್ದಾಗ ಹನುಮನು ಅರುಣನನ್ನು ಏನೆಂದು ಭಾವಿಸಿದನು? So ಹನುಮನು, that is a Hanuman, when he was a child, ಮಗುವಾಗಿದ್ದಾಗ ಅರುಣನನ್ನು ಏನೆಂದು ಭಾವಿಸಿದನು? ಅರುಣ means the sun. So what did he think the sun was? ಉತ್ತರ, ಮಗುವಾಗಿದ್ದಾಗ ಹನುಮನು ಅರುಣನನ್ನು ಕೆಂಪು ಹಣ್ಣೆಂದು ಭಾವಿಸಿದನು. ಸೊ ಮಗುವಾಗಿದ್ದಾಗ, when Hanuman was a child, he thought that the sun, that is Aruna, was a ಕೆಂಪು ಹಣ್ಣೆಂದು. He thought the sun was a red fruit. Fourth question. ಆಂಜನೇಯನು ಸೂರ್ಯದೇವನಿಂದ ಯಾವ ವಿದ್ಯೆ ಕಲಿತನು? So ಆಂಜನೇಯನು means Hanuman. Another name for Hanuman is Anjaneya. ಸೂರ್ಯದೇವನಿಂದ, from the god of sun, ಯಾವ ವಿದ್ಯೆ ಕಲಿತನು? What education he got or what knowledge he got from the sun god? ಉತ್ತರ, ಆಂಜನೇಯನು ಸೂರ್ಯದೇವನಿಂದ ಶಸ್ತ್ರವಿದ್ಯೆ ಕಲಿತನು. So Anjaneya, from Suryadeva, that is a god, sun god, he learnt Shastra Vidya. Shastra means weapon. Vidya is knowledge. So he learnt the knowledge of weapons from Suryadeva. Fifth question. ಹನುಮನು ನೋಡುವಷ್ಟರಲ್ಲಿ ಯಾವ ರೀತಿ ಬೆಳೆದನು? ಹನುಮನು ನೋಡುವಷ್ಟರಲ್ಲಿ, as they saw Hanuman, ಯಾವ ರೀತಿ ಬೆಳೆದನು? How did he grow? ಉತ್ತರ, ಹನುಮನ್ ನೋಡುವಷ್ಟರಲ್ಲಿ ತ್ರಿವಿಕ್ರಮನಾಗಿ ಬೆಳೆದನು. ಇನ್ಸ್ಟೆಡ್ ಆಫ್ ಯಾವ ರೀತಿ, ಯು ಹ್ಯಾವ್ ಟು ಓನ್ಲಿ ರೀಪ್ಲೇಸ್ ಇಟ್ ವಿತ್ ತ್ರಿವಿಕ್ರಮನಾಗಿ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಕ್ವೆಶ್ಚನ್ಸ್ ಆರ್ ಗಿವನ್ ಹಿಯರ್. ಯು ಹ್ಯಾವ್ ಟು ಆನ್ಸರ್ ಇನ್ 2 or 3 sentences. ಫಸ್ಟ್ ಕ್ವೆಶ್ಚನ್. ಸಮುದ್ರ ಅಲೆಗಳ ರುದ್ರನರ್ತನವನ್ನು ವರ್ಣಿಸಿರಿ. ಸೊ ಸಮುದ್ರ ಅಲೆಗಳ, that is the waves of the ocean. Rudra Nartana, that is a Rudra means frightening. Nartana means dance. Varnisiri, you have to describe the frightening dance of the waves of the ocean. Uttara, ಕಣ್ಣು ನಿಲುಕುವವರೆಗೂ ಎಲ್ಲೆಡೆ ನೀರು, ನೀಲಸಾಗರ, ಆಕಾಶವು ನೀಲಿ, ಸಮುದ್ರವು ನೀಲಿ, ಬೆಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತಿತ್ತು. ಅದರ ಮಧ್ಯೆ ಪುಟಿದೇಳುವ ಆನೆಯಾಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿತ್ತು. ಈ ಸಮುದ್ರದ ಅಲೆಗಳ ರುದ್ರನರ್ತನ ಭಯ ಹುಟ್ಟಿಸುತ್ತಿತ್ತು. ಕಣ್ಣು ನಿಲುಕುವವರೆಗೂ ಎಲ್ಲೆಡೆ ನೀರು. As far as the eyes can see, everywhere there was water. ನೀಲಸಾಗರ means blue ocean. ಆಕಾಶವು ನೀಲಿ, the sky also was blue. ಸಮುದ್ರವು ನೀಲಿ, the ocean also was blue. ಬೆಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತಿತ್ತು. ಸೊ ಬೆಳದಿಂಗಳು, ವೈಟ್, ಬೆಳದಿಂಗಳು, the moonlight, white moonlight also felt like it was blue in color. ಅದರ ಮಧ್ಯೆ ಪುಟಿದೇಳುವ ಆನೆಯಾಕಾರದ ಅಲೆಗಳು. ಇನ್ ಬಿಟ್ವೀನ್ ಆಲ್ ದಿಸ್, ಪುಟಿದೇಳುವ ಆನೆಯಾಕಾರದ ಅಲೆಗಳು means the waves of the ocean were as big as the elephant, and these waves were coming and hitting on the shore of the ocean. ದಂಡೆಗೆ ಅಪ್ಪಳಿಸುತ್ತಿತ್ತು. ಈ ಸಮುದ್ರದ ಅಲೆಗಳ ರುದ್ರನರ್ತನ ಭಯ ಹುಟ್ಟಿಸುತ್ತಿತ್ತು. ಈ ಸಮುದ್ರದ ಅಲೆಗಳ, these waves of the oceans, Rudranartana, that is the frightening dance of these waves of this ocean, Bhaya huttisuttittu. The frightening dance of the waves of the ocean was scaring them. Second question. ಜಾಂಬವಂತನು ಕಡಲನ್ನು ನೋಡಿ
ಏನೆಂದು ಯೋಚಿಸಿದನು. ಸೊ ಜಾಂಬವಂತ ಕಡಲನ್ನು ನೋಡಿ, ಸೀಯಿಂಗ್ ದ ಓಷನ್, ಏನೆಂದು ಯೋಚಿಸುತ್ತಿದ್ದನು. ವಾಟ್ ವಾಸ್ ಹಿ ಥಿಂಕಿಂಗ್? ಸೊ ಜಾಂಬವಂತ ಸೀಯಿಂಗ್ ದ ಓಷನ್, ವಾಟ್ ವಾಸ್ ಹಿ ಥಿಂಕಿಂಗ್ ಹಿಯರ್? ಉತ್ತರ, ಜಾಂಬವಂತನು ಕಡಲು ಶಾಂತವಾಗಿದೆ, ಆದರೆ ಲಂಕೆಯೇ ಕಾಣದು. ದಕ್ಷಿಣ ದಿಕ್ಕಿಗೆ ಲಂಕೆ ಇದೆ ಎಂಬ ಕಲ್ಪನೆ ಬಿಟ್ಟರೆ ಬೇರೇನು ತಿಳಿಯದು. ಹೇಗೆ ಹೋಗುವುದು ಎಂದು ಯೋಚಿಸಿದನು. ಸೊ ಜಾಂಬವಂತ, he was seeing the ocean. So what was he thinking? So ಜಾಂಬವಂತನು ಕಡಲು ಶಾಂತವಾಗಿದೆ. So he was thinking that the ocean is peaceful. ಆದರೆ ಲಂಕೆಯೇ ಕಾಣದು. But as he was seeing the ocean, he is thinking, I can't see Lanka from here. ಲಂಕೆಯೇ ಕಾಣದು. ದಕ್ಷಿಣ ದಿಕ್ಕಿಗೆ ಲಂಕೆ ಇದೆ. ಸೊ ಎಂಬ ಕಲ್ಪನೆ ಬಿಟ್ಟರೆ ಬೇರೇನು ತಿಳಿಯದು. ಸೊ ದಕ್ಷಿಣ ದಿಕ್ಕು ಮೀನ್ಸ್ ಇನ್ ದ ಸೌತ್ ಡೈರೆಕ್ಷನ್. ಲಂಕಾ ಇಸ್ ದೇರ್, ಲಂಕೆ ಇದೆ ಎಂಬ ಕಲ್ಪನೆ ಬಿಟ್ಟರೆ, ಸೊ ದೇ ಹ್ಯಾವ್ ನಾಟ್ ಸೀನ್ ಲಂಕಾ. ಸೊ ದೇ ಓನ್ಲಿ ನೋ that in the south there is one Lanka over there. Leaving that, bittare, ಬೇರೇನು ತಿಳಿಯದು. They don't know anything else. ಹೇಗೆ ಹೋಗುವುದು? How to go there ಎಂದು ಯೋಚಿಸಿದನು. So ಜಾಂಬವಂತ was thinking, this ocean is peaceful, but I can't see Lanka from here. I only know that there is one Lanka in the south direction. Other than that, I don't know anything. How to go there? Means he was thinking. Third question. ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಮಾತನಾಡುತ್ತಿದ್ದರು. ಸೊ ಕಪಿಗಳು ಮೀನ್ಸ್ ದ ಮಂಕೀಸ್ ತಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ, ಅಬೌಟ್ ದೇರ್ ಸ್ಟ್ರೆಂತ್ ಆ್ಯಂಡ್ ಎಬಿಲಿಟಿ ಆರ್ ಕೆಪಾಸಿಟಿ, ವಾಟ್ ವರ್ ದೇ ಟಾಕಿಂಗ್, ಏನೆಂದು ಮಾತಾಡುತ್ತಿದ್ದವು. ಉತ್ತರ, ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಈ ರೀತಿ ಮಾತಾಡಿಕೊಂಡವು. ನಾನು 40 ಯೋಜನೆ ಜಿಗಿಯಬಲ್ಲೆನೆಂದು ಮರಿಕಪಿಯೊಂದು ಹೇಳಿದರೆ, ಇನ್ನೊಂದು ಕಪಿ 30 ಯೋಜನೆ ಹಾರಬಲ್ಲೆ, ಮಗದೊಂದು 40 ಯೋಜನೆ ಎಂದಿತು. ಸೊ ನೌ ಹಿಯರ್ ದ ಮಂಕೀಸ್ ಆರ್ talking about their ability, their capacity to cross the ocean. So one ಕಪಿಗಳು means many kapis are there. So ಕಪಿಗಳು ತಮ್ಮ ಶಕ್ತಿ ಸಾಮರ್ಥ್ಯವನ್ನು, about their strength and capacity, ಈ ರೀತಿ ಮಾತನಾಡಿಕೊಂಡವು. So like this they were talking. ನಾನು 10 ಯೋಜನೆ ಜಿಗಿಯಬಲ್ಲೆನೆಂದು ಮರಿಕಪಿಯೊಂದು ಹೇಳಿದರೆ. ಮರಿಕಪಿ means a baby monkey, okay, or a young monkey says that I can jump. ಜಿಗಿಯಬಲ್ಲೆ means jump. I can jump 10 ಯೋಜನೆ. Yojane is a unit of measurement. So one marikapi is saying I can jump 10 yojane. So innondu kapi, one more monkey says 30 yojane. I can jump 30 yojanes. Haraballe, I can fly 30 yojanes. Magadondu means one more monkey says 40 ಯೋಜನೆ ಎಂದಿತು. So like this they were talking about their capacity. Marikapi, one young monkey is saying I can fly 10 yojanes, 10 yojane. One more says I can fly 30 yojanes, and Magadondu says I can fly 40 yojanes. Fourth question. ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹನುಮಂತನಿಗೆ ಏನು ಹೇಳಲಾಯಿತು? So ಮಾನಸಿಕ ಸಾಮರ್ಥ್ಯ, what is the ability of the mind? About that ಹನುಮಂತನಿಗೆ ಏನು ಹೇಳಲಾಯಿತು? ಅಬೌಟ್ ದ್ಯಾಟ್ ವಾಟ್ ಡಿಡ್ ದೇ ಟೆಲ್ ಟು ಹನುಮಾನ್? ಉತ್ತರ, ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ, ದುಡಿಸಿಕೊಳ್ಳುತ್ತಾರೆ, ಹೊಸ ಹೊಸ ಪ್ರಯೋಗಗಳಿಂದ ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ. ನಿನಗೆ ಆ ಸಾಧನೆ ಇದೆ. ಆತ್ಮವಿಶ್ವಾಸ ಹೊಂದು, ನಿನ್ನಲ್ಲಿ ಶಕ್ತಿ ಇದೆ ಎಂದು ಹೇಳಲಾಯಿತು. So here they are talking about ಮಾನಸಿಕ ಸಾಮರ್ಥ್ಯ, ability of the mind. What did they tell to Hanuman? They say to Hanuman, ಹುಟ್ಟಿನಿಂದಲೂ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. By birth itself everybody has a very strong mind. ಅದನ್ನು ಕೆಲವರು ಬೆಳೆಸಿಕೊಳ್ಳುತ್ತಾರೆ. Some people will grow that
ಎಬಿಲಿಟಿ ಆಫ್ ದಿಯರ್ ಮೈಂಡ್. ದುಡಿಸಿಕೊಳ್ಳುತ್ತಾರೆ, ಹೊಸ ಹೊಸ ಪ್ರಯೋಗಗಳಿಂದ ಒಡ್ಡಿಕೊಂಡು ಗಟ್ಟಿಗೊಳಿಸಿಕೊಳ್ಳುತ್ತಾರೆ. ಸೊ ಹಿಯರ್ some people will develop their mind power by doing ಹೊಸ ಪ್ರಯೋಗ, various experiments they will do, and they will make it very strong. Mentally they become very strong. ನಿನಗೆ ಆ ಸಾಧನೆ ಇದೆ, you have that ability. ಆತ್ಮವಿಶ್ವಾಸ ಹೊಂದು. You should have faith in yourself. ನಿನ್ನಲ್ಲಿ ಶಕ್ತಿ ಇದೆ, you have that strength ಎಂದು ಹೇಳಲಾಯಿತು. So like this they spoke about the mental ability to Hanuman. Fifth question. ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ ಸಾಗರ ಹಾಗೂ ಲಂಕೆ ಹೇಗೆ ಕಂಡವು? ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ means Hanuman grows big in size, so that the word used is ತ್ರಿವಿಕ್ರಮನಾಗಿ ಬೆಳೆದ ಹನುಮನಿಗೆ ಸಾಗರ ಹಾಗೂ ಲಂಕೆ ಹೇಗೆ ಕಂಡವು? Now Hanuman grew very big. Now how did the ocean and Lanka look for him? How did he see the ocean and the Lanka when he grew very big? ಉತ್ತರ, ಹನುಮಂತನು ತ್ರಿವಿಕ್ರಮನಾಗಿ ಬೆಳೆದ. ಅವನ ಬಾಲ ಬೆಟ್ಟದಂತೆ ಹಬ್ಬಿತು. ಅದರ ಮೇಲೆ ಕುಳಿತು ಆ ಮಹಾಸಾಗರ ನೋಡಿದ. ಅದೊಂದು ಪುಟ್ಟ ಸರೋವರದಂತೆ ಕಂಡಿತು. ಅದರಲ್ಲೊಂದು ಲಂಕೆ, ಚಿಕ್ಕ ನಡುಗಡ್ಡೆ, ಸುತ್ತಲೂ ದಟ್ಟ ಕಾಡು. ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ ತಾಯಿ ಸೀತಾದೇವಿಯನ್ನು ನೋಡಿದ. ಸೊ ಹನುಮಂತ ವೆನ್ ಹಿ ಗ್ರೂ ವೆರಿ ಬಿಗ್, ತ್ರಿವಿಕ್ರಮನಾಗಿ ಬೆಳೆದ. ಅವನ ಬಾಲ ಬೆಟ್ಟದಂತೆ ಹಬ್ಬಿತು. ಅವನ ಬಾಲ, ವೆನ್ ಹಿ ಗ್ರೂ ವೆರಿ ಬಿಗ್, ಹಿಸ್ ಟೇಲ್ ವಾಸ್ ಆಸ್ ಬಿಗ್ ಆಸ್ ದಿ ಮೌಂಟೇನ್. ಹಬ್ಬಿತು, ಇಟ್ ಸ್ಪ್ರೆಡ್ ಲೈಕ್ ಅ ಮೌಂಟೇನ್. ಅದರ ಮೇಲೆ ಕುಳಿತು ಹಿ ಸ್ಯಾಟ್ ಆನ್ ಹಿಸ್ ಟೇಲ್. ಆ ಮಹಾಸಾಗರ ನೋಡಿದ. He sat on the tail and he saw the Mahasagara, the big ocean he saw. ಅದೊಂದು ಪುಟ್ಟ ಸರೋವರದಂತೆ ಕಂಡಿತು. The big ocean looked like a small lake for him. ಪುಟ್ಟ means small. ಸರೋವರದಂತೆ ಕಂಡಿತು, like a small lake it looked. ಅದರಲ್ಲೊಂದು ಲಂಕೆ. In that one Lanka was there. ಚಿಕ್ಕ ನಡುಗುಡ್ಡೆ means the Lanka looked like a small island in that ocean. ಸುತ್ತಲೂ ದಟ್ಟ ಕಾಡು. Around Lanka there was thick forest. ದಟ್ಟ ಕಾಡು means thick forest. ಅರಣ್ಯದಲ್ಲಿ ರಾಕ್ಷಸಿಯರ ನಡುವೆ, so in that forest Rakshasis were there, and in between them there was ತಾಯಿ ಸೀತಾದೇವಿಯನ್ನು ನೋಡಿದ. ಇನ್ ಬಿಟ್ವೀನ್ ದ ರಾಕ್ಷಸೀಸ್ ಹಿ ಸಾ ಮಾತಾ ಸೀತಾದೇವಿ. ಈ ಕೆಳಗಿನ ಪ್ರಶ್ನೆಗಳಿಗೆ 6-7 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಹಿಯರ್ ಕ್ವೆಶನ್ಸ್ ಆರ್ ದೇರ್. ಯು ಹ್ಯಾವ್ ಟು ಆನ್ಸರ್ ಇನ್ 6 or 7 sentences. ಸೊ ದೀಸ್ ಆರ್ ಲಾಂಗ್ ಆನ್ಸರ್ಸ್. ಫಸ್ಟ್ ಕ್ವೆಶನ್. ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಏನು ಹೇಳಿದನು? ಸೊ ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ. ಸೊ ಹನುಮಂತ ಅಬೌಟ್ ಹಿಸ್ ಸ್ಟ್ರೆಂತ್ ಆ್ಯಂಡ್ ಕೇಪಬಿಲಿಟಿ ಅಂಗದನಿಗೆ ಏನು ಹೇಳಿದನು? ವಾಟ್ ಡಿಡ್ ಹಿ ಟೆಲ್ ಟು ಅಂಗದ? ಉತ್ತರ, ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಈ ರೀತಿ ಹೇಳಿದನು. ನನ್ನ ಶಕ್ತಿಯನ್ನು ನಾನು ಬಲ್ಲೆ. ಅಂಗದರೆ, ನಾನೊಂದು ಕೋತಿ. ಹಲವು ಸ್ನೇಹಿತರೊಡನೆ ಸೇರಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜಿಗಿದಿರಬಹುದು. ಮರವನ್ನು ಏರಿ ಕೊಂಬೆಯ ತುದಿಯಲ್ಲಿಯ ಹಣ್ಣನ್ನು ತಿಂದಿರಬಹುದು. ಹಲವರನ್ನು ಬಾಲ ಬೀಸಿ ಹೊಡೆದಿರಬಹುದು. ಕೆಲವರನ್ನು ಕಂಡು ಅಣಕಿಸಿ ದಕ್ಕಿಸಿಕೊಂಡಿರಬಹುದು. ಇಷ್ಟು ಮಾತ್ರಕ್ಕೆ ನಾನು ಶಕ್ತಿವಂತನೆಂದು ಭಾವಿಸುವುದು ಸರಿಯಲ್ಲ ಎಂದನು. So Hanumanta, he is talking about his Shakti Samarthya with Angada. So he says, ಹನುಮಂತನು ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಂಗದನಿಗೆ ಈ ರೀತಿ ಹೇಳಿದನು. So he told about his strength and capability like this to Angada. He says,
ನನ್ನ ಶಕ್ತಿಯನ್ನು ನಾನು ಬಲ್ಲೆ. ಐ ನೋ ಮೈ ಸ್ಟ್ರೆಂತ್. ಬಲ್ಲೆ ಮೀನ್ಸ್ ಐ ನೋ ಮೈ ಸ್ಟ್ರೆಂತ್. ಅಂಗದರೆ, now he is addressing to Angada. ನಾನೊಂದು ಕೋತಿ. ಐ ಆಮ್ ಅ ಮಂಕಿ. ಕೋತಿ ಮೀನ್ಸ್ ಮಂಕಿ. ಹಲವು ಸ್ನೇಹಿತರೊಡನೆ ಸೇರಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜಿಗಿದಿರಬಹುದು. ಸೊ ಹಲವು ಸ್ನೇಹಿತರು, ಹಲವು ಮೀನ್ಸ್ ಮೆನಿ, ಸ್ನೇಹಿತರೊಡನೆ ಅಲಾಂಗ್ ವಿತ್ ಮೆನಿ ಫ್ರೆಂಡ್ಸ್, ಅಲ್ಲಿಂದ ಇಲ್ಲಿಗೆ ಫ್ರಮ್ ದೇರ್ ಟು ಹಿಯರ್, ಆ್ಯಂಡ್ ಇಲ್ಲಿಂದ ಅಲ್ಲಿಗೆ ಫ್ರಮ್ ಹಿಯರ್ ಟು ದೇರ್ ಜಿಗಿದಿರಬಹುದು. ಐ ವುಡ್ ಹ್ಯಾವ್ ಜಂಪ್ಡ್ ಅಲಾಂಗ್ ವಿತ್ ಮೈ ಫ್ರೆಂಡ್. ಮರವನ್ನು ಏರಿ, ಕ್ಲೈಂಬಿಂಗ್ ದ ಟ್ರೀ, ಕೊಂಬೆಯ ತುದಿಯಲ್ಲಿಯ ಹಣ್ಣನ್ನು ತಿಂದಿರಬಹುದು. ಕೊಂಬೆ ಈಸ್ ಅ ಬ್ರಾಂಚ್. ವೆನ್ ಹಿ ಕ್ಲೈಮ್ಸ್ ಅ ಟ್ರೀ, ಇದು ಕೊಂಬೆಯ ತುದಿಯಲ್ಲಿ, ಇನ್ ದ ಎಡ್ಜ್ ಆಫ್ ದಿ ಬ್ರಾಂಚ್, ಫ್ರೂಟ್ಸ್ ವಿಲ್ ಬಿ ದೇರ್. ನೋ, ಐ ವುಡ್ ಹ್ಯಾವ್ ಈಟನ್ ದೋಸ್ ಫ್ರೂಟ್ಸ್. ಹಲವರನ್ನು ಬಾಲ ಬೀಸಿ ಹೊಡೆದಿರಬಹುದು. ಹಲವರನ್ನು, ಮೆನಿ. ಐ ವುಡ್ ಹ್ಯಾವ್ ಹಿಟ್ ದೆಮ್ ಬೈ with my tail. ಬಾಲ ಬೀಸಿ, ಐ ವುಡ್ ಹ್ಯಾವ್ ಸ್ವಂಗ್ ಮೈ ಟೇಲ್ ಆ್ಯಂಡ್ ಹಿಟ್ ಮೆನಿ. ಕೆಲವರನ್ನು ಕಂಡು, ಸೀಯಿಂಗ್ ಸಮ್, ಅಣಕಿಸಿ, ವುಡ್ ಹ್ಯಾವ್ ಟೀಸ್ಡ್ ದೆಮ್. ದಕ್ಕಿಸಿಕೊಂಡಿರಬಹುದು, ಐ ವುಡ್ ಹ್ಯಾವ್ ಗಾಟ್ ದೆಮ್. ಇಷ್ಟು ಮಾತ್ರಕ್ಕೆ ನಾನು ಶಕ್ತಿವಂತನೆಂದು ಭಾವಿಸುವುದು ಸರಿಯಲ್ಲ. ಫಾರ್ ದಿಸ್ ಮಚ್ ಯು ಕೆನಾಟ್ ಟೆಲ್ ದಟ್ ಐ ಆಮ್ ಸ್ಟ್ರಾಂಗ್. ದಿಸ್ ಇಸ್ ನಾಟ್ ರೈಟ್ ಎಂದನು. ಸೆಕೆಂಡ್ ಕ್ವೆಶ್ಚನ್. ಅಂಗದನು ಹನುಮಂತನಲ್ಲಿ ಯಾವ ಶಕ್ತಿ ಸಾಮರ್ಥ್ಯಗಳಿವೆ ಎಂದು ತಿಳಿಸಿದನು. ಸೊ ಅಂಗದನು, ನಾವು ಹೀಸ್ ಟೆಲಿಂಗ್ ಟು ಹನುಮಾನ್, ಆ್ಯಂಡ್ ಹೀಸ್ ಟೆಲಿಂಗ್ ವಾಟ್, ಯಾವ ಶಕ್ತಿ ಸಾಮರ್ಥ್ಯಗಳಿವೆ, ವಾಟ್ ಟೈಪ್ ಆಫ್ ಸ್ಟ್ರೆಂತ್ ಆ್ಯಂಡ್ ಕೇಪಬಿಲಿಟಿ ಹನುಮಾನ್ ಹ್ಯಾಸ್ ಎಂದು ತಿಳಿಸಿದನು. ಉತ್ತರ. ಅಂಗದನು, ಹನುಮಂತನಲ್ಲಿ ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವು. ನೀನು ಮಗುವಾಗಿದ್ದಾಗ ಅರುಣನನ್ನು ಕೆಂಪು ಹಣ್ಣೆಂದು ಭಾವಿಸಿದೆ. ಅದನ್ನು ತಿನ್ನಲು ಆಕಾಶಕ್ಕೆ ಜಿಗಿದೆ. ಸೂರ್ಯನ ನೆತ್ತಿಗೆ ಹಾರಿದೆ. ನಿನಗೆ ಬಹಳ ಶಕ್ತಿ ಇದೆ. ನೀನು ಮನಸ್ಸು ಮಾಡಿದರೆ ಸಪ್ತಸಾಗರವನ್ನು ಈಜಬಲ್ಲೆ. ಹಿಮಾಲಯವನ್ನೆತ್ತಿ ಕುಕ್ಕಬಲ್ಲೆ. ಪಾತಾಳವನ್ನು ಕಲಕಬಲ್ಲೆ. ನಿನಗೆ ಈ ಚಿಕ್ಕ ಸಮುದ್ರ ಸಮಸ್ಯೆಯಾಗದು ಎಂದು ತಿಳಿಸಿದನು. ಅಂಗದನು ಹನುಮಂತನಲ್ಲಿ, ಸೊ ಅಂಗದ ಇಸ್ ಟೆಲಿಂಗ್ ಟು ಹನುಮಂತ, ನಿನ್ನ ಶಕ್ತಿ ಸಾಮರ್ಥ್ಯ ನಿನಗಿಂತ ನಾವು ಚೆನ್ನಾಗಿ ಬಲ್ಲೆವು. ವಿ ನೋ ವೆರಿ ವೆಲ್ ಅಬೌಟ್ ಯುವರ್ ಸ್ಟ್ರೆಂತ್ ಆ್ಯಂಡ್ ಎಬಿಲಿಟಿ ಮೋರ್ ದೆನ್ ಯು. ನೀನು ಮಗುವಾಗಿದ್ದಾಗ ಅರುಣನನ್ನು ಕೆಂಪು ಹಣ್ಣೆಂದು ಭಾವಿಸಿದೆ. ನೀನು ಮಗುವಾಗಿದ್ದಾಗ, ವೆನ್ ಯು ವೇರ್ ಅ ಸ್ಮಾಲ್ ಚೈಲ್ಡ್, ಅರುಣನನ್ನು, ಅರುಣ ಈಸ್ ಅನದರ್ ನೇಮ್ ಫಾರ್ ಸನ್ ಆರ್ ಸೂರ್ಯ, ಓಕೆ, ಕೆಂಪು ಹಣ್ಣೆಂದು ಭಾವಿಸಿದೆ. ಯು ಮಿಸ್ಟುಕ್ ದ ಸನ್ ಟು ಬಿ ಅ ರೆಡ್ ಫ್ರೂಟ್. ಅದನ್ನು ತಿನ್ನಲು ಆಕಾಶಕ್ಕೆ ಜಿಗಿದೆ. ಟು ಈಟ್ ದಟ್ ರೆಡ್ ಫ್ರೂಟ್ ಯು ಜಂಪ್ಡ್ ಟುವರ್ಡ್ಸ್ ದಿ ಸ್ಕೈ. ಸೂರ್ಯನ ನೆತ್ತಿಗೆ ಹಾರಿದೆ. ಯು ವೆಂಟ್ ಸ್ಟ್ರೇಟ್ ಟು ದ ಫೋರ್ ಹೆಡ್ ಆಫ್ ದಿ ಸನ್. ನಿನಗೆ ಬಹಳ ಶಕ್ತಿ ಇದೆ. ಯು ಹ್ಯಾವ್ ಲಾಟ್ ಆಫ್ ಸ್ಟ್ರೆಂತ್. ನೀನು ಮನಸ್ಸು ಮಾಡಿದರೆ, ಇಫ್ ಯು ಮೇಕಪ್ ಯುವರ್ ಮೈಂಡ್, ಸಪ್ತ ಸಾಗರವನ್ನು ಈಜಬಲ್ಲೆ. ಇಫ್ ಯು ಮೇಕಪ್ ಯುವರ್ ಮೈಂಡ್, ಯು ಕ್ಯಾನ್ ಸ್ವಿಮ್ ದ 7 oceans. ಹಿಮಾಲಯವನ್ನೆತ್ತಿ ಕುಕ್ಕಬಲ್ಲೆ. ಯು ಕ್ಯಾನ್ ಲಿಫ್ಟ್ ದ ಹಿಮಾಲಯಾಸ್ ಅಂಡ್ ಪುಟ್ ಇಟ್ ಡೌನ್. ಪಾತಾಳವನ್ನು ಕಳಕಬಲ್ಲೆ. ಯು ಕ್ಯಾನ್ ಸ್ಟರ್ ದ ಪಾತಾಳ ಲೋಕ. ನಿನಗೆ ಈ ಚಿಕ್ಕ ಸಮುದ್ರ ಸಮಸ್ಯೆಯಾಗದು. ಫಾರ್ ಯು ದ ಸ್ಮಾಲ್ ಓಷನ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ಸಮಸ್ಯೆಯಾಗದು ಎಂದು ತಿಳಿಸಿದನು. ಥರ್ಡ್ ಕ್ವೆಶ್ಚನ್. ಅಂಗದನು ಹನುಮಂತನನ್ನು ಯಾವ ಮಾತುಗಳಿಂದ ಉತ್ತೇಜಿಸಿದನು. ಸೊ ಅಂಗದ ಹನುಮಂತನನ್ನು ಯಾವ ಮಾತು, ಇನ್ ವಾಟ್ ವರ್ಡ್ಸ್ ಡಿಡ್ ಹಿ ಎನ್ಕರೇಜ್ ಹನುಮಂತ. ಉತ್ತರ. ಅಂಗದನು ಹನುಮಂತನನ್ನು ಈ ರೀತಿ ಉತ್ತೇಜಿಸಿದನು. ನೀನಾರೆಂಬುದನ್ನು ಅರಿತುಕೋ. ನಿನ್ನಲ್ಲಿ ಪರಮಶಕ್ತಿ ಇದೆ. ಒಮ್ಮೆ ಮೈ ಕೊಡವಿ ಸೆಟೆದು ನಿಲ್ಲು. ನನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿ ಇದೆ ಎಂದು ಒಮ್ಮೆ ಕೂಗು. ದೊಡ್ಡ ಹೆಜ್ಜೆ ಇಡು. ನೀನು ಬೆಳೆಯುವೆ. ಶ್ರೀರಾಮನ ಆದೇಶ ನೆನಪಿಸಿಕೊ. ಸೀತಾಮಾತೆಯನ್ನು ಕಾಣುವ ಹಂಬಲ ತೀವ್ರವಾಗಲಿ.
ಜಗಜ್ಜನನಿಗೆ ಮಹಾಮಾಂಗಲ್ಯ ಮುದ್ರಿಕೆ ಕೊಡುವುದು ಬೇಡವೇ? ಇದು ನಿನ್ನ ಕರ್ತವ್ಯವಲ್ಲವೇ? ನಿನ್ನ ಬಗ್ಗೆ ಅವಿಶ್ವಾಸ ಬೇಡ ಎಂದು ಅಂಗದ ಉತ್ತೇಜನ ನೀಡಿದ. ಅಂಗದನು ಹನುಮಂತನನ್ನು ಈ ರೀತಿ ಉತ್ತೇಜಿಸಿದನು. ಸೊ ಇನ್ ದಿಸ್ ವೇ ಅಂಗದ ಎನ್ಕರೇಜ್ಡ್ ಹನುಮಾನ್ ಲೈಕ್ ದಿಸ್ ವೇ. ನೀನಾರೆಂಬುದನ್ನು ಅರಿತುಕೋ. ಯು ಅಂಡರ್ಸ್ಟ್ಯಾಂಡ್ ಹೂ ಯು ಆರ್. ಅರಿತುಕೋ ಮೀನ್ಸ್ ಅಂಡರ್ಸ್ಟ್ಯಾಂಡ್. ನಿನ್ನಲ್ಲಿ ಪರಮಶಕ್ತಿ ಇದೆ. ಯು ಹ್ಯಾವ್ ಲಾಟ್ ಆಫ್ ಸ್ಟ್ರೆಂತ್. ಪರಮಶಕ್ತಿ, ಲಾಟ್ ಆಫ್ ಶಕ್ತಿ ಇಸ್ ದೇರ್ ವಿತ್ ಯು. ಒಮ್ಮೆ ಮೈ ಕೊಡವಿ ಸೆಟೆದು ನಿಲ್ಲು. ಒನ್ಸ್ ಯು ಶೇಕ್ ಯುವರ್ ಬಾಡಿ ಆ್ಯಂಡ್ ಸ್ಟ್ಯಾಂಡ್ ಅಪ್. ನನ್ನಲ್ಲೂ ಸಮುದ್ರ ಉಲ್ಲಂಘಿಸುವ ಶಕ್ತಿ ಇದೆ ಎಂದು ಒಮ್ಮೆ ಕೂಗು. ಒನ್ಸ್ ಯು ಕ್ರೈ, ಒಮ್ಮೆ ಕೂಗು ಮೀನ್ಸ್ ಒನ್ಸ್ ಯು ಕ್ರೈ ದ ನನ್ನಲ್ಲೂ, ಇನ್ ಮೀ ಆಲ್ಸೋ ಸಮುದ್ರ ಉಲ್ಲಂಘಿಸುವ ಶಕ್ತಿ ಇದೆ. ಐ ಹ್ಯಾವ್ ದ ಸ್ಟ್ರೆಂತ್ ಟು ಕ್ರಾಸ್ ದಿಸ್ ಓಷನ್ ಮೀನ್ಸ್ ಒನ್ಸ್ ಯು ಸ್ಕ್ರೀಮ್. ದೊಡ್ಡ ಹೆಜ್ಜೆ ಇಡು. ಕೀಪ್ ಅ ಬಿಗ್ ಸ್ಟೆಪ್. ನೀನು ಬೆಳೆಯುವೆ. ಯು ವಿಲ್ ಗ್ರೋ. ಶ್ರೀರಾಮನ ಆದೇಶ ನೆನಪಿಸಿಕೋ. ಯು ರಿಮೆಂಬರ್ ದ ಆರ್ಡರ್ ಆಫ್ ಶ್ರೀರಾಮ. ಸೀತಾಮಾತೆಯನ್ನು ಕಾಣುವ ಹಂಬಲ ತೀವ್ರವಾಗಲಿ. ಲೆಟ್ ಯೋರ್ ವಿಶ್ ಟು ಸಿ ಸೀತಾಮಾತಾ ಬಿಕಮ್ ಈವನ್ ಮೋರ್ ಸ್ಟ್ರಾಂಗರ್. ಜಗಜ್ಜನನಿಗೆ ಮಹಾಮಾಂಗಲ್ಯ ಮುದ್ರಿಕೆ ಕೊಡುವುದು ಬೇಡವೇ? ಇದು ನಿನ್ನ ಕರ್ತವ್ಯವಲ್ಲವೇ? ದಿಸ್ ಇಸ್ ಯುವರ್ ಡ್ಯೂಟಿ. ನಿನ್ನ ಬಗ್ಗೆ ಅವಿಶ್ವಾಸ ಬೇಡ. ಸೊ ಯು ಡು ನಾಟ್ ಲೂಸ್ ಫೇತ್ ಇನ್ ಯೋರ್ ಸೆಲ್ಫ್ ಎಂದು ಅಂಗದನು ಉತ್ತೇಜನ ನೀಡಿದ. ಸೊ ದಿಸ್ ವೇ ಅಂಗದ ಎನ್ಕರೇಜ್ಡ್ ಹನುಮಾನ್. ಫೋರ್ತ್, ಜಾಂಬವಂತನು ಆಂಜನೇಯನಿಗೆ ಏನೆಂದು ತಿಳಿ ಹೇಳಿದನು. ಸೊ ಜಾಂಬವಂತ, ನೌ ದಿಸ್ ಇಸ್ ಒನ್ ಮೋರ್ ಪರ್ಸನ್, ಜಾಂಬವಂತ. ವಾಟ್ ಡಿಡ್ ಹಿ ಟೆಲ್ ಟು ಆಂಜನೇಯ? ಉತ್ತರ, ಆಂಜನೇಯ, ನೀನು ಮಾನಸಿಕವಾಗಿ ಸಿದ್ಧನಾಗು. ನೀನು ಕಿಂಕರ ಅಲ್ಲ, ಶಂಕರ. ಏಳು, ಎದ್ದೇಳು, ಜಾಗೃತನಾಗು. ಅಂತರಂಗದ ಕೀಳರಿಮೆ ತೊರೆ. ನೋಡು ಆಗಸದೆಡೆಗೆ. ಆ ನಿನ್ನ ಅರುಣ ಕ್ಷಣ ಕ್ಷಣಕ್ಕೂ ಬೆಳೆದು ಸೂರ್ಯನಾಗಿದ್ದಾನೆ. ಅವನ ಪ್ರಖರತೆ ಗಮನಿಸು. 1000 ಪಟ್ಟು ಹೆಚ್ಚಿಸಿದಾನೆ. ನೀನೋ ಬಲಶಾಲಿ. ಮನಸ್ಸಿದ್ದರೆ ಮಾರ್ಗವಿದೆ. ಏಳು, ಎಚ್ಚರಾಗು ಎಂದು ಜಾಂಬವಂತನು ಆಂಜನೇಯನಿಗೆ ಹೇಳಿದನು. ಜಾಂಬವಂತ ಸೇಸ್ ಟು ಆಂಜನೇಯ, ಆಂಜನೇಯ, ನೀನು ಮಾನಸಿಕವಾಗಿ ಸಿದ್ಧನಾಗು. ಮಾನಸಿಕ ಮೀನ್ಸ್ ಮೆಂಟಲಿ. ಸಿದ್ಧನಾಗು ಮೀನ್ಸ್ ಬಿ ರೆಡಿ ಮೆಂಟಲಿ. ನೀನು ಕಿಂಕರ ಅಲ್ಲ. ಕಿಂಕರ ಮೀನ್ಸ್ ಯು ಆರ್ ನಾಟ್ ಅ ಸರ್ವೆಂಟ್. ಯು ಆರ್ ಶಂಕರ. ಯು ಆರ್ ದಿ ಬಾಸ್. ಸೊ ನೀನು ಕಿಂಕರ ಅಲ್ಲ, ಶಂಕರ. ಏಳು, ಎದ್ದೇಳು, ಜಾಗೃತನಾಗು ಮೀನ್ಸ್ ಈಸ್ ಆಸ್ಕಿಂಗ್ ಯು ಗೆಟ್ ಅಪ್. ಜಾಗೃತನಾಗು, ಬಿ ವೇಕ್ಫುಲ್. ಅಂತರಂಗದ ಕೀಳರಿಮೆ ತೊರೆ. ಅಂತರಂಗ ಮೀನ್ಸ್ ಇಂಟರ್ನಲಿ. What inferiority complex you are having, you leave that. And here what is inferiority complex? That having no faith in him and telling no, I can't do that, I can't do that, he says no, that is kilarime. He is doubting himself. So he is telling this thought of doubting yourself, having the complex, inferiority complex, you leave that. Tore, nodu agasadedege. See towards the sky. Agasa is sky. ಆ ನಿನ್ನ ಅರುಣ, that sun of yours means he is referring to the sun. ಕ್ಷಣ ಕ್ಷಣಕ್ಕೂ ಬೆಳೆದು, that sun in the sky, every minute it is growing. ಸೂರ್ಯನಾಗಿದ್ದಾನೆ. So he keeps growing and he has become a full-fledged sun. ಅವನ ಪ್ರಖರತೆ ಗಮನಿಸು. 1000 ಪಟ್ಟು ಹೆಚ್ಚಿಸಿದಾನೆ. 1000 times he has increased. Means he is talking about the heat of the sun over here. Early morning the sun heat is less, but as the day goes by the sun heat becomes more and more. So he is asking Hanuman to observe that about the sun. Neeno balashali, you are very strong, balashali. Manasiddare margavide. If there is a mind, then there is a way. Means they are saying if you make up your mind, then there is a way. You will find a way. ಏಳು, ಎಚ್ಚರಾಗು, get up, be wakeful ಎಂದು ಜಾಂಬವಂತ ಆಂಜನೇಯನಿಗೆ ಹೇಳಿದನು. So this is what Jambavanta told Anjaneya. 5th question.
ಹನುಮಂತನು ಸಾಗರವನ್ನು ಜಿಗಿಯಲು ಹೇಗೆ ಸಾಧ್ಯವಾಯಿತು ಮೀನ್ಸ್ ಪಾಸಿಬಲ್. ಹೌ ವಾಸ್ ಇಟ್ ಪಾಸಿಬಲ್ ಫಾರ್ ಹನುಮಾನ್ ಟು ಜಂಪ್ ದಿ ಓಷನ್? ಸಾಗರವನ್ನು ಜಿಗಿಯಲು ಮೀನ್ಸ್ ಟು ಜಂಪ್. ಹೇಗೆ ಸಾಧ್ಯವಾಯಿತು? ಹೌ ವಾಸ್ ಇಟ್ ಪಾಸಿಬಲ್? ಉತ್ತರ: ಹನುಮಂತನು ತನ್ನಲ್ಲಿದ್ದ ಕೀಳರಿಮೆಯನ್ನು ಬಿಟ್ಟು ಮಾನಸಿಕವಾಗಿ ಸಿದ್ಧನಾದನು. ಮನಸ್ಸಿದ್ದರೆ ಮಾರ್ಗ ಎಂಬ ಜಾಂಬವಂತ ಮಾತನ್ನು ಒಪ್ಪಿಕೊಂಡು ಶ್ರೀರಾಮನನ್ನು ನೆನೆಸಿಕೊಂಡನು. ವಾನರ ನಾಯಕರನ್ನು ವಂದಿಸಿ ನನ್ನಲ್ಲೂ ಶಕ್ತಿ ಇದೆ ಎಂದು ವಿಶ್ವಾಸದಿಂದ ಮನಸ್ಸಿನಲ್ಲಿ ಹೇಳಿಕೊಂಡನು. ಹೀಗೆ ಹನುಮಂತನು ಸಾಗರವನ್ನು ಜಿಗಿಯಲು ಸಾಧ್ಯವಾಯಿತು. ಸೊ ಹೌ ವಾಸ್ ಇಟ್ ಪಾಸಿಬಲ್ ಫಾರ್ ಹನುಮಂತ ಟು ಜಂಪ್ ದಿ ಓಷನ್? ಹಿಯರ್ ಹನುಮಂತನು ತನ್ನಲ್ಲಿದ್ದ ಕೀಳರಿಮೆಯನ್ನು ಬಿಟ್ಟು ಮೀನ್ಸ್ he left the inferiority complex about him. ಕೀಳರಿಮೆಯನ್ನು ಬಿಟ್ಟು he stopped doubting himself. ಮಾನಸಿಕವಾಗಿ ಸಿದ್ಧನಾದನು. ಮೆಂಟಲಿ, ಮಾನಸಿಕ ಮೀನ್ಸ್ ಮೆಂಟಲಿ ಸಿದ್ಧನಾದನು. he became ready. ಮನಸ್ಸಿದ್ದರೆ ಮಾರ್ಗ ಮೀನ್ಸ್ ವೇರ್ there is a mind there is a way ಎಂಬ ಜಾಂಬವಂತನ ಮಾತನ್ನು ಒಪ್ಪಿಕೊಂಡನು. ಸೊ ದಿಸ್ ಇಸ್ ವಾಟ್ ಜಾಂಬವಂತ ಟೋಲ್ಡ್. ಮನಸ್ಸಿದ್ದರೆ ಮಾರ್ಗ. ದಿಸ್ ಹನುಮಂತ ಅಗ್ರೀಡ್ ಟು ದ್ಯಾಟ್, ಒಪ್ಪಿಕೊಂಡನು. ಶ್ರೀರಾಮನನ್ನು ನೆನಪಿಸಿಕೊಂಡನು. ಹಿ ರಿಮೆಂಬರ್ಡ್ ಶ್ರೀರಾಮ. ವಾನರ ನಾಯಕರನ್ನು ವಂದಿಸಿ. ಸೊ ವಾನರ ನಾಯಕ ಮೀನ್ಸ್ ದ ಲೀಡರ್ ಆಫ್ ದಿ ಮಂಕಿ ಆರ್ಮಿ. ನಮಸ್ಕಾರ he did for them. ನನ್ನಲ್ಲೂ ಶಕ್ತಿ ಇದೆ, ಐ ಆಲ್ಸೋ ಹ್ಯಾವ್ ದಿ ಸ್ಟ್ರೆಂತ್ ಎಂದು ವಿಶ್ವಾಸದಿಂದ ಮನಸ್ಸಿನಲ್ಲಿ ಹೇಳಿಕೊಂಡನು. ಸೊ ವಿತ್ ಫುಲ್ ಫೇತ್, ವಿಶ್ವಾಸದಿಂದ ಮೀನ್ಸ್ ವಿತ್ ಫುಲ್ ಫೇತ್, ಮನಸ್ಸಿನಲ್ಲಿ ಇನ್ ಹಿಸ್ ಮೈಂಡ್ ಹೇಳಿಕೊಂಡನು. ಹಿ ಸೆಡ್ ವಿತ್ ಫುಲ್ ಫೇತ್ ಇನ್ ಹಿಸ್ ಮೈಂಡ್, ನನ್ನಲ್ಲೂ ಶಕ್ತಿ ಇದೆ, ಐ ಆಲ್ಸೋ ಹ್ಯಾವ್ ದಿ ಸ್ಟ್ರೆಂತ್. ಹೀಗೆ ಹನುಮಂತನು ಸಾಗರವನ್ನು ಜಿಗಿಯಲು ಸಾಧ್ಯವಾಯಿತು. ಸೊ ಲೈಕ್ ದಿಸ್ ಹನುಮಂತ ವಾಸ್ ಏಬಲ್ ಟು ಜಂಪ್ ದಿ ಓಷನ್. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಸೊ ಹಿಯರ್ ಯು ಹ್ಯಾವ್ ಟು ಟೆಲ್ ಯಾರು ಯಾರಿಗೆ ಹೇಳಿದರು. ಹೂ ಟೋಲ್ಡ್ ಹುಮ್. ಸೊ ಫಸ್ಟ್ ಡಯಲಾಗ್ ಇಸ್ ಹನುಮ, ಸಮುದ್ರ ಜಿಗಿಯುವ ಬದಲು ಇಲ್ಲಿ ಏಕೆ ಸುಮ್ಮನೆ ಕುಳಿತಿರುವೆ? ಇನ್ಸ್ಟೆಡ್ ಆಫ್ ಜಂಪಿಂಗ್ ದ ಓಷನ್ ವೈ ಆರ್ ಯು ಸಿಟ್ಟಿಂಗ್ ಕ್ವೈಟ್ಲಿ? ಸುಮ್ಮನೆ ಕುಳಿತಿರುವೆ ಮೀನ್ಸ್ ಕ್ವೈಟ್ಲಿ ವೈ ಆರ್ ಯು ಸಿಟ್ಟಿಂಗ್? ಯಾರು ಹೇಳಿದರು? ಜಾಂಬವಂತ ಹೇಳಿದರು. ಆರ್ ಯು ಕ್ಯಾನ್ ರೈಟ್ ಈ ಮಾತನ್ನು ಜಾಂಬವಂತ ಹೇಳಿದರು. ಯಾರಿಗೆ ಹೇಳಿದರು? ಟು ಹೂಮ್ ಡಿಡ್ ಹಿ ಸೇ? ಹನುಮಂತನಿಗೆ ಹೇಳಿದರು. ಹಿ ಟೋಲ್ಡ್ ದಿಸ್ ಟು ಹನುಮಂತ. ಸೆಕೆಂಡ್ ಒನ್, ನಿನ್ನಲ್ಲಿ ಪರಮಶಕ್ತಿ ಇದೆ, ಯು ಆರ್ ಹ್ಯಾವಿಂಗ್ ಅ ಲಾಟ್ ಆಫ್ ಸ್ಟ್ರೆಂತ್. ಯಾರು ಹೇಳಿದರು? ಹೂ ಟೋಲ್ಡ್ ದಿಸ್? ಈ ಮಾತನ್ನು ಅಂಗದನು ಹೇಳಿದನು. ಈ ಮಾತು, ದೀಸ್ ವರ್ಡ್ಸ್ ವೆ ಟೋಲ್ಡ್ ಬೈ ಅಂಗದ. ಟು ಹೂಮ್ ಡಿಡ್ ಹಿ ಸೇ? ಯಾರಿಗೆ ಹೇಳಿದರು? ಈ ಮಾತನ್ನು ಹನುಮಂತನಿಗೆ ಹೇಳಿದನು. ಸೊ ಹಿ ಟೋಲ್ಡ್ ದಿಸ್ ಟು ಹನುಮಂತ. ಥರ್ಡ್ ಒನ್, ಏಳು, ಎದ್ದೇಳು, ಜಾಗೃತನಾಗು. ಏಳು ಮೀನ್ಸ್ ಗೆಟ್ ಅಪ್, ಎದ್ದೇಳು, ಗೆಟ್ ಅಪ್. ಜಾಗೃತನಾಗು, ಬಿಕಮ್ ವೇಕ್ಫುಲ್. ಯಾರು ಹೇಳಿದರು? ಹೂ ಟೋಲ್ಡ್ ದಿಸ್? ಈ ಮಾತನ್ನು ಜಾಂಬವನು ಹೇಳಿದನು. ಸೊ ಜಾಂಬವ ಟೋಲ್ಡ್ ದಿಸ್ ವರ್ಡ್ಸ್. ಯಾರಿಗೆ ಹೇಳಿದರು? ಈ ಮಾತನ್ನು ಹನುಮಂತನಿಗೆ ಹೇಳಿದನು. ಹಿ ಟೋಲ್ಡ್ ದಿಸ್ ಟು ಹನುಮಂತ. ಥರ್ಡ್, ಭಾಷಾಭ್ಯಾಸ, ಲ್ಯಾಂಗ್ವೇಜ್ ಆಕ್ಟಿವಿಟಿ. ಕೆಳಗಿನ ವಾಕ್ಯಗಳಲ್ಲಿರುವ ಪದಗಳನ್ನು ಹಿಂದೆ ಮುಂದೆ ಮಾಡಿದೆ. ಸೊ ಹಿಯರ್ ವರ್ಡ್ಸ್ ಆರ್ ಗಿವನ್ ವಿಚ್ ಆರ್ ಹಿಂದೆ ಮುಂದೆ ಮಾಡಿದೆ ಮೀನ್ಸ್ ದೇ ಹ್ಯಾವ್ ಜಂಬಲ್ಡ್ ಅಪ್ ದ ವರ್ಡ್ಸ್. ನೀವು ಅವುಗಳನ್ನು ಸರಿಪಡಿಸಿ ಬರೆಯಿರಿ. ಯು ಹ್ಯಾವ್ ಟು ಕರೆಕ್ಟ್ ದ ಆರ್ಡರ್ ಆಫ್ ದಿ ವರ್ಡ್ಸ್ ಆ್ಯಂಡ್ ರೈಟ್ ಡೌನ್. ಸೊ ಫಸ್ಟ್, ಅಪ್ಪಳಿಸುತ್ತಿವೆ, ಆನೆಯಾಕಾರದ ದಂಡೆಗೆ ಅಲೆಗಳು. ಸೊ ಆನೆಯಾಕಾರದ ಅಲೆಗಳು ದಂಡೆಗೆ ಅಪ್ಪಳಿಸುತ್ತಿವೆ. ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್. ಆನೆಯಾಕಾರದ ಅಲೆಗಳು ದಂಡೆಗೆ
ಅಪ್ಪಳಿಸುತ್ತಿವೆ. ಸೆಕೆಂಡ್ ಒನ್, ಮಾತ್ರಕ್ಕೆ ಅಪ್ಪ ಇರಲು ರಾಜನಾದ ಮಗನಿಗೆ ಸಾಧ್ಯವೇ? ಆ ಶಕ್ತಿ. ಸೊ ಫಸ್ಟ್ ವರ್ಡ್ ವಿಲ್ ಬಿ ಅಪ್ಪ, ಸೆಕೆಂಡ್ ರಾಜನಾದ, ಮಾತ್ರಕ್ಕೆ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ? ಅಪ್ಪ ರಾಜನಾದ ಮಾತ್ರಕ್ಕೆ ಮಗನಿಗೆ ಆ ಶಕ್ತಿ ಇರಲು ಸಾಧ್ಯವೇ? ಥರ್ಡ್ ಒನ್, ಸಾಮರ್ಥ್ಯವಿರುತ್ತದೆ ಹುಟ್ಟಿನಿಂದ ಮಾನಸಿಕ ಎಲ್ಲರಿಗೂ. ಸೊ ಫಸ್ಟ್ ವರ್ಡ್ ವಿಲ್ ಬಿ ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. ಹುಟ್ಟಿನಿಂದ ಎಲ್ಲರಿಗೂ ಮಾನಸಿಕ ಸಾಮರ್ಥ್ಯವಿರುತ್ತದೆ. ಫೋರ್ತ್ ಒನ್, ಮಾರ್ಗವಿದೆ ನೀನೋ ಏಳು, ಬಲಶಾಲಿ ಎಚ್ಚರಾಗು ಮನಸ್ಸಿದ್ದರೆ. ಫಸ್ಟ್ ವರ್ಡ್ ಇಸ್ ನೀನು, ಬಲಶಾಲಿ ಮನಸ್ಸಿದ್ದರೆ ಮಾರ್ಗವಿದೆ. ಏಳು, ಎಚ್ಚರಾಗು. ನೀನು ಬಲಶಾಲಿ, ಮನಸ್ಸಿದ್ದರೆ ಮಾರ್ಗವಿದೆ. ಏಳು, ಎಚ್ಚರಾಗು. ಆ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಸೊ ಪದಗಳನ್ನು, ಪದ ಮೀನ್ಸ್ ವರ್ಡ್ಸ್ ಆರ್ ಗಿವನ್ ಹಿಯರ್. ನಿಮ್ಮ ಸ್ವಂತ ವಾಕ್ಯ, ಸ್ವಂತ ವಾಕ್ಯ ಮೀನ್ಸ್ ಓನ್ ಸೆಂಟೆನ್ಸಸ್. ಸೊ ಮೇಕ್ ಓನ್ ಸೆಂಟೆನ್ಸಸ್ ಯೂಸಿಂಗ್ ದೀಸ್ ವರ್ಡ್ಸ್. ದಿಟ್ಟಿಸಿ ಮೀನ್ಸ್ ಟು ಸ್ಟೇರ್. ಗುರುಗಳು ಶಿಷ್ಯನನ್ನು ದಿಟ್ಟಿಸಿ ನೋಡಿದರು. ಗುರುಗಳು, ದ ಟೀಚರ್ ವಾಸ್ ಲುಕಿಂಗ್ ಅಟ್ ಹಿಸ್ ಸ್ಟೂಡೆಂಟ್. ದಿಟ್ಟಿಸಿ ನೋಡಿದರು ಮೀನ್ಸ್ ಯು ಆರ್ ಸ್ಟೇರಿಂಗ್ ಅಟ್ ಎ ಸ್ಟೂಡೆಂಟ್. ಸೆಕೆಂಡ್ ಒನ್, ಅರುಣೋದಯ ಮೀನ್ಸ್ ಸನ್ರೈಸ್. ಬೆಳಗಿನ ಅರುಣೋದಯ ನೋಡಲು ಬಲು ಸೊಗಸಾಗಿರುತ್ತದೆ. ಟು ಸಿ ದ ಮಾರ್ನಿಂಗ್ ರೈಸಿಂಗ್ ಸನ್ ಈಸ್ ವೆರಿ ಬ್ಯೂಟಿಫುಲ್. ಥರ್ಡ್, ಹೆಮ್ಮೆ ಮೀನ್ಸ್ ಪ್ರೌಡ್. ನಮ್ಮ ತಂದೆ ತಾಯಿಗಳ ಬಗ್ಗೆ ನನಗೆ ಹೆಮ್ಮೆ ಇದೆ. I am very proud of my parents, my father and mother. I am very proud of my father and mother. Fourth, ಆಶಾದಾಯಕ means hopeful or a ray of hope. ನಾವು ನಮ್ಮ ಜೀವನದಲ್ಲಿ ಆಶಾದಾಯಕವಾಗಿರಬೇಕು. We should be always hopeful about our life. Fifth one, ಕೀಳರಿಮೆ means no faith in ourselves or ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಾವು ನಮ್ಮ ಮನಸ್ಸಿನಲ್ಲಿರುವ ಕೀಳರಿಮೆಯನ್ನು ತೆಗೆದುಹಾಕಬೇಕು. ಸೊ ನಾವು ನಮ್ಮ ಮನಸ್ಸಿನಲ್ಲಿರುವ ಕೀಳರಿಮೆಯನ್ನು, ದಟ್ ಈಸ್ ದ inferiority complex what we have about ourselves in our mind, we should remove that. ತೆಗೆದುಹಾಕಬೇಕು. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಮಾನಾರ್ಥಕ ಮೀನ್ಸ್ ಮೀನಿಂಗ್ಸ್. ಓಕೆ, ಸೊ ಹಿಯರ್ ವರ್ಡ್ಸ್ ಆರ್ ಗಿವನ್. ಯು ಹ್ಯಾವ್ ಟು ರೈಟ್ ದ ಸಿಮಿಲರ್ ವರ್ಡ್ಸ್ ವಿಚ್ ಮೀನ್ ದ ಸೇಮ್. ಲೈಕ್ ಫಾರ್ ಎಕ್ಸಾಂಪಲ್, ದಂಡೆ. ದಂಡೆ ಮೀನ್ಸ್ ಶೋರ್. ತೀರ, ದಡ, ತಡಿ. These are the other words for dande. Like that, samudra means ocean. Other words for ocean are kadalu, varidhi, sagara. Akasha means sky. Banu, nabha, gagana, agasa. Tai means mother. Janani, mate. Surya means sun. Bhaskara, Ravi. Geleya means friend. So other words for friends are Mitra, Snehita. U, ವಿರುದ್ಧ ಪದ ಹೇಳುವ ಆಟ. ಒಬ್ಬರು ಒಂದು ಪದ ಹೇಳಬೇಕು, ಇನ್ನೊಬ್ಬರು ಅದಕ್ಕೆ ವಿರುದ್ಧ ಪದ ಹೇಳಬೇಕು. So this is the opposites. They are made into a game. So if one person says a word, the other person should say the opposite word. So you can play a game like that. So here some opposite words are given. Kattalu means darkness.
Belaku means brightness. Tampu means cool. Bisilu means heat. Hattira, near. Dura, far. Mele means up. Kelage means down. Sari means correct. Tappu, so kattalu, opposite is belaku. Tampu, bisilu. Hattira, dura. Mele, ಕೆಳಗೆ, ಸರಿ, ತಪ್ಪು. ರೋ ಆವರಣದಲ್ಲಿ ಸೂಚಿಸಿರುವಂತೆ ಉತ್ತರಿಸಿ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಸೆಂಟೆನ್ಸಸ್ ಆ್ಯಂಡ್ ವಾಟ್ ವಿ ಶುಡ್ ಡೂ ವಿತ್ ದ ಸೆಂಟೆನ್ಸ್ ಇಸ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ವಿ ಹ್ಯಾವ್ ಟು ಫಾಲೋ ದ್ಯಾಟ್. ಸೊ ಫಸ್ಟ್ ಒನ್, ಅವನು ಶಾಲೆಗೆ ಹೋಗುತ್ತಾನೆ. ಸೊ ಇನ್ ಹಿಯರ್ ದೇ ಹ್ಯಾವ್ ಆಸ್ಡ್ ಸ್ತ್ರೀಲಿಂಗ ರೂಪದಲ್ಲಿ ಬರೆಯಿರಿ. So here masculine it is. We have to write it in a feminine sentence. We have to convert it into a feminine sentence. Avanu means he. In feminine, how do you say? Avalu. Shalege is neutral, means school. Hoguttane. Tane is used for boys, masculine. So for feminine, for girls, what do you say? Hogu ತಾಳೆ we use. We don't use ne, we use le. So the sentence becomes ಅವಳು ಶಾಲೆಗೆ ಹೋಗುತ್ತಾಳೆ. Second, ಕಣ್ಣು ಕಾಣಿಸದವನು means he cannot see. ಒಂದೇ ಪದದಲ್ಲಿ ಹೇಳಿರಿ. You should tell it in one word here. Here two words are given to say that he is blind. So you have to use one word to say that he is blind. Here the word will be kannilladavanu, means no eyes. Third, adu nirasheya ಸೂಚಕವಲ್ಲವೇ, showing disappointment. Now what we have to do? ಸೂಕ್ತ ಲೇಖನ ಚಿಹ್ನೆ ಹಾಕಿರಿ. So we have to use all the punctuation marks over here. So since it's a dialogue, we use it with the inverted commas, and it is a question mark, so we put one question mark over there. ನಾನು ಬೆಂಗಳೂರಿಗೆ ಹೋಗುತ್ತೇನೆ. Fourth one, I am going to Bangalore. So what you have to do? ಪ್ರಶ್ನಾರ್ಥಕ ವಾಕ್ಯ ಮಾಡಿರಿ. Make it into a question. Okay? Now this looks like an answer, so you have to make a question out of this one. So ನಾನು ಬೆಂಗಳೂರಿಗೆ ಹೋಗುವೆನೆ. A, ಕೆಳಗೆ ನೀಡಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. So here words are given. You are supposed to split and write the words. First one, ಆನೆಯಾಕಾರ. ಆನೆ plus ಆಕಾರ. Instead of ya, it becomes a. Second, ಪುಟಿದ್ದೇಳು. ಪುಟಿದು plus ಏಳು. Third, ಫಲಾಹಾರ. ಫಲ plus ಆಹಾರ. Fourth, ಕೋಡುಗಲ್ಲು. ಕೋಡು plus kallu. Instead of ga, you have to write here ka. Arunodaya. Aruna plus udaya. Thank you, children.